ಮತದಾನೋಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. साहेब अंबेडकर के जय बोलो डॉक्टर बाबा साहेब अंबेडकर के अंबेडकर वाद चिरायुवागली अंबेडकर वाद चिरायुवागली अंबेडकर वाद चिरायुवागली ಸಂವಿಧಾನದ ಆಶಯಗಳು ಜಾರಿಗೆ ಬರಲಿ ಸಂವಿಧಾನದ ಆಶಯಗಳು ಜಾರಿಗೆ ಬರಲಿ ಸಂವಿಧಾನದ ಆಶಯಗಳು ಜಾರಿಗೆ ಬರಲಿ ಜೈ 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 ಭೀಮ್ ಜೈ 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 ಭೀಮ್ ಮಂಜು ಬಂಧುಗಳೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೆಯ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಇಲ್ಲಿ ನಾವು ಆಚರಣೆ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಮಿತಿಯ ವತಿಯಿಂದ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸುವ ಮುಖಾಂತರ ಮೊದಲಿಗೆ ಅವರಿಗೆ ಗೌರವವನ್ನು ಅರ್ಪಣೆ ಮಾಡಿ ನಂತರ ಸಂವಿಧಾನದ ಪೀಠಿಕೆಯನ್ನ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ಸಂವಿಧಾನದ ಆಶಯಗಳನ್ನು ನಾವು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಮಾಡಿದ್ದೀವಿ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನಾಗಲಿ 69 ವರ್ಷಗಳು ಕಳೆದಿದೆ. ಆದರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ, ಚಿಂತನೆಗಳು, ಅವರು ಬರೆದುಕೊಟ್ಟಿರ್ತಕ್ಕಂಥ ಸಂವಿಧಾನ, ಹಕ್ಕುಗಳು, ಇವುಗಳನ್ನೆಲ್ಲ ಕೂಡ ಇವತ್ತು ನಾವು ಪ್ರತಿದಿನ ಸ್ಮರಿಸ್ತಾ ಇದ್ವಿ. ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು 140 ಕೋಟಿ ಭಾರತೀಯರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಬೃಹತ್ತಾದ ಕಾನೂನು. ಆ ಸಂವಿಧಾನವೇ ಇಲ್ಲ ಅಂದ್ರೆ ಇವತ್ತು ಯಾವ ಪ್ರಜೆಯನ್ನು ಕೂಡ ನಿರ್ಭೀತಿಯಿಂದ ಈ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಅಸಹಾಯಕರಿಗೂ ಕೂಡ ಸೌಲಭ್ಯಗಳು ಮತ್ತು ಅವರಿಗೆ ಸಿಗಬೇಕಾದಂಥ ರಕ್ಷಣೆ ಸಿಗೋದಿಲ್ಲ. ಸಂವಿಧಾನವೇ ಇಲ್ಲ ಅಂದ್ರೆ ಈ ದೇಶ ಅರಾಜಕತೆಯ ಬೀಡಾಗ್ತದೆ. ಆ ಕಾರಣಕ್ಕಾಗಿ ಇವತ್ತೇನು ನಾವು ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಅವರ ಅನುಯಾಯಿಗಳಿದ್ದೇವೆ. ಅಂಬೇಡ್ಕರ್ ಅವರ ಆಶಯಗಳನ್ನ, ಸಂವಿಧಾನದ ಆಶಯಗಳನ್ನ, ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಾ ಸದಾಕಾಲ ಅವುಗಳನ್ನ ನಾವು ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಾಗೂ ಅವುಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನ ಮಾಡಬೇಕು. ಆ ಮಾಡಿದಾಗಲೇ ಅಂಬೇಡ್ಕರ್ ಅವರ ಬರೆದುಕೊಟ್ಟಂತ ಸಂವಿಧಾನಕ್ಕೆ ನಾವು
ನ್ಯಾಯ ಕೊಟ್ಟಂಗಾಗ್ತದೆ, ಅವರು ಕೊಟ್ಟಿರ್ತಕ್ಕಂಥ ಹಕ್ಕುಗಳಿಗೆ ನಾವು ನ್ಯಾಯ ಕೊಟ್ಟಂಗಾಗ್ತದೆ, ಹಾಗೂ ಅವರ ಆಲೋಚನೆಗಳನ್ನು ನಾವು ಉಳಿಸಿದಂಗಾಗ್ತದೆ. ಅವ್ರು ಹಾಕಿಕೊಟ್ಟಂತ ಶಿಕ್ಷಣ ಸಂಘಟನೆ ಹೋರಾಟದ ಮಾರ್ಗವನ್ನ ಉಳಿಸಿದಂಗಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಕಂಕಣಿಬದ್ಧ ಆಗಬೇಕು. ಆ ಮಾರ್ಗದಲ್ಲಿ ನಡೆದ್ರೆ ಎಲ್ಲ. ಇವತ್ತು ನಾನು ಇಷ್ಟೊಂದು ಜನರ ಮಧ್ಯೆ ಒಂದು ಮಾತನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಪ್ರತಿ ವರ್ಷ ಕೂಡ ಅಂಬೇಡ್ಕರ್ ಅವರ ಪುಣ್ಯತಿಥಿ ಎಂದು ತಲೆಗೆ ಕೂದಲನ್ನ ತೆಗಿತೀನಿ, ಮತ್ತೆ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಎಂದು ತಲೆ ಕೂದಲು ತೆಗಿತೀನಿ. ಯಾಕಂದ್ರೆ ಆ ದಿನವಾದ್ರೂ ಕೂಡ ನಾನು ನಿಜವಾದ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ, ಬೌದ್ಧ ಭಿಕ್ಕುವಾಗಿ ಅವರಿಗೆ ನಾನು ಗೌರವ ಕೊಡಬೇಕು. ಆ ಕೊಟ್ಟಾಗಲೇ ಅದಕ್ಕೊಂದು ಬೆಲೆ ಅನ್ನೋದು ನಾನು ಮನಗಂಡ್ಕೊಂಡಿದ್ದೀನಿ. ಅದನ್ನು ಆ ಥರನೇ ಎಲ್ಲರೂ ಕೂಡ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ಮತ್ತು ಆ ಒಂದು ನಾವು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೂಡ ನಾವು ನ್ಯಾಯ ಕೊಟ್ಟಂಗಾಗ್ತದೆ. ಎಲ್ಲರೂ ಕೂಡ ಅಂಬೇಡ್ಕರ್ ಅಲ್ಲಿ ಹೆಜ್ಜೆ ಆಗೋದಲ್ಲ, ಆಚರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಮುಂದೆ ಆಲೋಚನೆ ಮಾಡಬೇಕು. ಆ ಆಲೋಚನೆ ಮಾಡಿದಾಗಲೇ ನಾವು ಇತರರಿಗೆ ಕೂಡ ನಾವು ಇನ್ಸ್ಪೈರ್ ಆಗ್ತೀವಿ, ಮತ್ತು ಇತರರು ಕೂಡ ನಮ್ಮನ್ನ ಅನುಸರಿಸ್ತಕ್ಕಂಥ ಕಾಲ ಬರ್ತದೆ ಅಂತದನ್ನ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಬಂಧುಗಳು ಕೂಡ ನಾನು ಜೈ ಭೀಮ್ ಅಂತ ತಿಳಿಸಿ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೀನಿ. ಜೈ ಭೀಮ್. ನಂಗೆ ನಂಬದಕ್ಕೋ ಆಗ್ಯಾದೋ ಬಾಬಾ ಸಾಹೇಬ, ನಿಮ್ಮಂಗೆ ದುಡಿದವರು ಕಳಿಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ. ನೀವೋದ ಮರುದಿನ ಮೊದಲಂಗೆ ನಂಬದು ಆಗ್ಯಾರೋ ಬಾಬಾ ಸಾಹೇಬ, ನಿನ್ನಂಗೆ ದುಡಿದವರು ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ. ಪ್ರತಿನಿತ್ಯ ಎದ್ದಾಗ ನಮ್ಮ ಸುದ್ದಿ ಸಂಭ್ರಮವು ತೇಗುವುದು ತಪ್ಪಿಲ್ಲ ನಮಗ, ತೇಗುವುದು ತಪ್ಪಿಲ್ಲ ನಮಗ, ತೇಗುವುದು ತಪ್ಪಿಲ್ಲ ನಮಗ. ಹೋದಲ್ಲೆಲ್ಲ ಮೇಲವರಾಟಗಳು ಉರಿ ಹಚ್ಚಿ ಬಿಡುತ್ತಾರ ಒಳಗ, ಉರಿ ಹಚ್ಚಿ ಬಿಡುತ್ತಾರ ಒಳಗ, ಉರಿ ಹಚ್ಚಿ ಬಿಡುತ್ತಾರ ಒಳಗ. ನೀವೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾರೋ ಬಾಬಾ ಸಾಹೇಬ, ನಿನ್ನಂಗ ದುಡಿದವರು ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ. ಕೈ ಕಾಲು ಮೈ ಮನಸ್ಸು ಕೈ ಮೂಗು ಕಲೆ ಕಣ್ಣು ಬಲಕೊಂಡ ಬಡುರುಗಿದ ನಾವು, ಬಲಕೊಂಡ ಬರಡುಗಿದ ನಾವು, ಕಲೆಕೊಂಡ ಬರಡುಗಿದ ನಾವು. ಮೈ ತುಂಬ ಮುಖ ತುಂಬ ಸಿಕ್ಕವರ ಮುಖ ಮುದ್ರೆ ಚೀರಾಟ ಹಾರಾಟ ಸಾವು, ಚೀರಾಟ ಹಾರಾಟ ಸಾವು, ಚೀರಾಟ ಹಾರಾಟ ಸಾವು. ನೀವೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾದೋ ಬಾಬಾ ಸಾಹೇಬ, ನಿಮ್ಮಂಗೆ ದುಡಿದವರು ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ. ಎಲ್ಲಿ ಕೇಳಿದರಲ್ಲಿ ಬೂಟು ಕಾಲಿನ ಸದ್ದು, ತರತರದ ನೋವುಗಳು ನಮಗ, ತರತರದ ನೋವುಗಳು ನಮಗ, ತರತರದ ನೋವುಗಳು ನಮಗ. ತಮ್ಮಂಗೆ ಇರದಿದ್ರೆ ತಲೆ ಕಡೆದು ಹಾಕುವರು ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ, ಹೆಸರಿಗೆ ಸ್ವಾತಂತ್ರ್ಯ ನಮಗ. ನೀವೋದ ಮರುದಿನ ಮೊದಲಂಗೆ ನಮ್ಮ ಬದುಕು ಆಗ್ಯಾದೋ ಬಾಬಾ ಸಾಹೇಬ, ನಿಮ್ಮಂಗೆ ದುಡಿದವರು ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ. ಎಷ್ಟಂತ ಅಳಿತಾರ ಎಷ್ಟಂತ ತುಳಿತಾರ, ತಾಳದ ಕುಮಿತಿ ಉಂಟು ಇಲ್ಲೇ, ತಾಳದ ಕುಮಿತಿ ಉಂಟು ಇಲ್ಲೇ, ತಾಳದ ಕುಮಿತಿ ಉಂಟು ಇಲ್ಲೇ. ಎಷ್ಟಂತ ಅಳಿತಾರ ಎಷ್ಟಂತ ತುಳಿತಾರ, ತಾಳದ ಕುಮಿತಿ ಉಂಟು ಇಲ್ಲೇ, ತಾಳದ ಕುಮಿತಿ ಉಂಟು ಇಲ್ಲೇ, ತಾಳದ ಕುಮಿತಿ ಉಂಟು ಇಲ್ಲೇ. ತಾಳಿ ತಾಳಿ ಒಮ್ಮೆ ಗೂಳಾಗಿ ಗುದ್ದುವನು ಸಾಮಾನ್ಯನಲ್ಲ ಬಡಜೀವಿ, ಸಾಮಾನ್ಯನಲ್ಲ ಬಡಜೀವಿ, ಸಾಮಾನ್ಯನಲ್ಲ ಬಡಜೀವಿ. ನೀವೋದ ಮರುದಿನ ಮೊದಲಂಗೆ ನಂಬದು ಆಗ್ಯಾದೋ ಬಾಬಾ ಸಾಹೇಬ, ನಿಮ್ಮಂಗೆ ದುಡಿದವರು ಕಳೆಯ ಪಡುವವರು ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ, ಇನ್ನು ತನ ಬರಲಿಲ್ಲ ಒಬ್ಬ. ಜೈ ಭೀಮ್. ಜೈ ಭೀಮ್.
ಮಾಧ್ಯಮ ಮಿತ್ರರೇ, ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇಯ ಪರಿನಿರ್ವಾಣ ದಿನಾಚರಣೆಯನ್ನು ವರ್ಷ ನಾವೆಲ್ಲ ನಮ್ಮ ಸಂಘಟನೆಯಿಂದ ಪ್ರತಿ ವರ್ಷನೂ ಚೇಂಜ್ ಮಾಡ್ಕೊಂಡು ಬರ್ತಾ ಇದೀವಿ. ಯಾಕಂದ್ರೆ ಮೊದಲು ಇಲ್ಲಿ ಹಲಗೆ ಇಟ್ಕೊಂಡು ಆಡ್ತಾ ನಾವು ಕಲಾ ಮಂಡಳಿ ಮುಖಾಂತರ ಈ ಒಂದು ಸಂಸ್ಕೃತಿಯನ್ನು ಮಾಡ್ಕೊಂಡು ಬಂದ್ವಿ. ತದನಂತರ ಏನು ಒಂದೊಂದು ಚೇಂಜ್ ಮಾಡಿಕೊಂಡು ಗುಲಾಬಿ ಹೂ ಇಡೋಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೀವಿ. ಮತ್ತೆ ರ್ಯಾಲಿ ಮುಖಾಂತರ ಮಾಡೋ ಥರ ಇವತ್ತು ಪ್ರತಿ ವರ್ಷನೂ ಚೇಂಜ್ ಮಾಡ್ಕೊಂಡು ಬರ್ತಾ ಇದೀವಿ. ಇವತ್ತು ನಮಗೆ ಭಾರತ ದೇಶ ಇಷ್ಟು ದೊಡ್ಡ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ಭಾವ ಅಂಬೇಡ್ಕರ್ ಅವರು ಅಗಲಿರೋದ್ರಿಂದ ಎಲ್ಲೋ ಒಂದ್ ಕಡೆ ನೋವಿದ್ರು ಎಲ್ಲೋ ಒಂದ್ ಕಡೆ ನಮ್ಮ ಜೊತೆಯಲ್ಲಿ ಅವರು ಜೀವಂತವಾಗಿ ಸಂವಿಧಾನ ಒಂದು ಸಂವಿಧಾನ ಒಂದು ಮುಖಾಂತರ ನಮಗೆ ಇನ್ನೂ ಜೀವಂತವಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಪ್ರತಿದಿನ ಪ್ರತಿ ನಿಮಿಷನೂ ಅಂಬೇಡ್ಕರ್ ನೆನೆಯದೇ ಇರುವಂತ ಊರು ಇಲ್ಲ, ಮನುಷ್ಯನೂ ಇಲ್ಲ, ಆ ತರ ನೆನೀತಾ ಇದ್ದೀವಿ. ಹಾಗಾಗಿ ಅವರು ಚಿರಾಯುವಾಗಿದ್ದಾರೆ ನಮ್ಮ ಜೊತೆಗೆ ಅನ್ಕೊಂಡಿದ್ದೀವಿ. ಹಾಗಾಗಿ ಏನಿವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 69ನೇ ದಿನಾಂಕದಂದು ನಮ್ಮ ರಾಜ್ಯ ಸಮಿತಿಯು ಒಂದು ತೀರ್ಮಾನ ಮಾಡಿತ್ತು. ಇವತ್ತೊಂದು ಪ್ರತಿಜ್ಞೆ ಮಾಡಬೇಕು. ನಿಮ್ಮ ಸಂಘಟನೆಯವರೇ, ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಒಂದು ಪ್ರತಿಜ್ಞೆ ಮಾಡಬೇಕು. ಅಂಬೇಡ್ಕರ್ ಆಶಯಗಳನ್ನ ಮತ್ತೆ ಸಂವಿಧಾನವನ್ನ ಅವರ ಆಶಯಗಳನ್ನ ನಿಲ್ಲಿಸುವಂತ ಮತ್ತೆ ಸಂವಿಧಾನವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಪ್ರತಿಜ್ಞೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಅದೇ ಪ್ರಕಾರ ಇವತ್ತು ನಾವೊಂದು ಬೆಳಗ್ಗೆನೆ ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿ ಮತ್ತೆ ಅವರ ಪಾದಕ್ಕೆ ಪುಷ್ಪಾರ್ಪಣೆ ಮಾಡಿ ಇವತ್ತೊಂದು ಕಾರ್ಯಕ್ರಮವನ್ನ ಕಲಾಮಂಡಳಿ ಶುರುವಾಗುತ್ತೆ. 4 ಗಂಟೆವರೆಗೂ ಈ ಒಂದು ಕಲಾಮಂಡಳಿ ನಮ್ಮ ಒಂದು ದಲಿತ ಸಂಘರ್ಷ ಸಮಿತಿಯ ಕಲಾಮಂಡಳಿ ಅವರು ಒಂದು ಹಾಡುಗಳ ಮುಖಾಂತರ ಅಂಬೇಡ್ಕರ್ ಸ್ಮರಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಶುಭವಾಗಲಿ. ಮತ್ತೆ ಈ ಒಂದು ಏನ್ ಪ್ರತಿಜ್ಞೆ ಮಾಡ್ಬೇಕು ಅನ್ಕೊಂಡಿದೀವಿ ಅದನ್ನ ನಾವೆಲ್ಲಾ ಕಾರ್ಯಕ್ರಮ ಮುಗಿದ ಮೇಲೆ ನಮ್ಮ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಒಂದು ಪ್ರತಿಜ್ಞೆಯನ್ನು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ. ಏನಿವತ್ತು ಅಂಬೇಡ್ಕರ್ ಪುಣ್ಯಸ್ಮರಣೆ ದಿನ ಏನು ಆಚರಿಸ್ತಾ ಇದ್ದೀವಿ, ಎಲ್ಲಾ ದಲಿತ ಸಂಘಟನೆಗಳು ಇವತ್ತು ಇಲ್ಲಿ ಬಂದು ಮಾಲಾರ್ಪಣೆ ಪುಷ್ಪಾರ್ಪಣೆ ಮಾಡುವ ಮೂಲಕ ಇವತ್ತು ತಾಲೂಕಿನಾದ್ಯಂತ, ಜಿಲ್ಲಾದ್ಯಂತ, ದೇಶಾದ್ಯಂತ ಇವತ್ತು ಅಂಬೇಡ್ಕರ್ ಅನ್ನು ಪುಣ್ಯಸ್ಮರಣೆ ದಿನ ಪ್ರತಿಯೊಬ್ಬರ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅನ್ನೋದೊಂದನ್ನು ಒಂದು ಸಮಾಜಕ್ಕೆ ತಿಳಿಸ್ತಂತ ದಿನ. ಇವತ್ತು ಏನು ನಮ್ಗೆ ಅಂಬೇಡ್ಕರ್ ಕೊಟ್ಟಿರುವ ಏನು ಹಕ್ಕುಗಳನ್ನು ಕೊಟ್ಟಿದ್ದಾನೋ ಅವೆಲ್ಲ ಮರೆಮಾಚಿ ಹೋಗಿದೆ. ಬರೀ ಕಾನೂನಲ್ಲಿ ಪುಸ್ತಕದಲ್ಲಿ ಏನು ರಾಜಕಾರಣಿಗಳು ಏನಿದಾರೋ ಅವರು ಬರೀ ಬಾಯಿ ಮಾತಿಗೆ, ಇಲ್ಲ ಅಂದ್ರೆ ಅವರು ಒಂದು ಬೆಳವಣಿಗೆಗೋಸ್ಕರ ಇವತ್ತ ನಮ್ಮ ದಲಿತ ಸಂಘಟನೆಗಳಾಗಲಿ ದಲಿತರನ್ನಾಗ್ಲಿ ಯೂಸ್ ಮಾಡ್ಕೊಂತುವಂತಹ ಪರಿಸ್ಥಿತಿ ಇದೆ. ಏನು ಸಂವಿಧಾನದ ಅಡಿಯಲ್ಲಿ ಏನು ಕಾನೂನು ಇದೆಯೋ ಅದು 99% ಏನಿದೆ ಇವತ್ತು ದಲಿತರಿಗೆ ಸಿಗ್ತಾ ಇಲ್ಲ. ಏನಪ್ಪಾ ಅದರ ಉದ್ದೇಶ ಅಂದ್ರೆ ಏನೋ ಒಂದು ನಮ್ಮ ಅಂಬೇಡ್ಕರ್ ಒಂದು ಏನು ಇದೆಯಪ್ಪ ಅಂದ್ರೆ ಅವರ ಒಂದು ಆಶಯ ಇವತ್ತೊಂದು ರಾಜಕಾರಣ ಬಗ್ಗೆ ಒಂದು ಹೇಳೋದಾದ್ರೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇದುವರೆಗೂ ಹಲವಾರು ಸಂಘಟನೆಗಳು ಹೋರಾಡ್ಕೊಂಡು ಬರ್ತಾನೆ ಇದ್ದಾವೆ. ಎಷ್ಟು ಹೋರಾಟ ಮಾಡಿದ್ರು ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಇವತ್ತು ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೋ ಏನು 2.5 ವರ್ಷ ಕಾಲಾವಧಿ ಮುಗಿತಾ ಬಂದಿದೆ. ಇವಾಗಾದ್ರೂ ಒಂದು ದಲಿತರಿಗೆ ಏನು ದಲಿತ ಅಧಿಕಾರಿಯನ್ನ ಒಂದು ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಮಾತ್ರ ಇವತ್ತು ನಿಮ್ಮ ರಾಜಕೀಯ ಪಕ್ಷ ಉಳಿಯೋದಕ್ಕೆ ಒಂದು ಹಾದಿ ಸಿಗುತ್ತೆ. ಇಲ್ಲದ ಪಕ್ಷದಲ್ಲಿ ಹಲವಾರು ದಲಿತ ಸಂಘಟನೆಗಳು ಇನ್ನು 2 ವರ್ಷ ಏನು ಇದೆಯೋ ಆ 2.5 ವರ್ಷ ನಿರಂತರವಾಗಿ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಆಗ್ಲಿ, DK ಶಿವಕುಮಾರ್ ಅವರಾಗ್ಲಿ, ಒಂದು ಕಾಂಗ್ರೆಸ್ ಪಕ್ಷನೇ ಆಗ್ಲಿ ಇವತ್ತೊಂದು ನೆನಪು ಮೈಂಡ್ ಅಲ್ಲಿ ಇಟ್ಕೋಬೇಕು. ಒಬ್ಬ ದಲಿತನಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ರೆ ಮಾತ್ರ ನಿಮ್ಮ ಪಕ್ಷ, ನಿಮ್ಮ ರಾಜಕೀಯ ಉಳಿಗಾಲ ಇರುತ್ತೆ. ಇಲ್ಲದ ಪಕ್ಷದಲ್ಲಿ ನಮ್ಮ ಸಂಘಟನೆಗಳ ಹೋರಾಟ ನಿರಂತರವಾಗಿರುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀನಿ. ಜೈ ಭೀಮ್.